ನಾನು ಇಷ್ಟು ವರ್ಷದ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದಂತ ಅತಿ ಪ್ರಾಮಾಣಿಕವಾದ ಕಂಪನಿ ಅಂದ್ರೆ ಈ ಒಂದು ಕಂಪನಿ CLBP ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್. ಇದರ ಅಂಗಸಂಸ್ಥೆಗಳಾದ ಬಿಸ್ನೆಸ್ ಬಡೀಸ್ ಮತ್ತು ಫ್ಯೂಚರ್ ಡಿಜಿ ಅಸೆಟ್ಸ್. ಓಕೆ, ಸೊ ನಮ್ಮ ಕಂಪನಿಯ ಸ್ಲೋಗನ್ ಏನಂದ್ರೆ, ನಿಮ್ಮ ಸುತ್ತ ಎಷ್ಟು ದೊಡ್ಡ ಸರ್ಕಲ್ ಇದೆ ಅಷ್ಟು ದೊಡ್ಡ ರೀತಿ ನೀವು ಬುಕ್ ಮಾಡ್ತೀವಿ ಅಂತ. ನಮ್ಮ ಕಂಪನಿ ಹೆಡ್ ಕ್ವಾರ್ಟರ್ಸ್ ಇರುವಂತಹ ಜಿರಕ್ಪುರ್, ಮೊಹಾಲಿಯ ಹತ್ರ. ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆದಾಗಿನ ಸರ್ಟಿಫಿಕೇಶನ್ 2022 ಆಗಿರೋದು. ಇದನ್ನು ನೀವು MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಇವರು ನಮ್ಮ ಕಂಪನಿಯ ಫೌಂಡರ್ ರಾಕೇಶ್ ಅಗರ್ವಾಲ್ ಜಿ. CLBP ಪ್ರೈವೇಟ್ ಲಿಮಿಟೆಡ್ 2015ರಲ್ಲಿ ಸ್ಥಾಪನೆ ಆಯಿತು. CLBP 2022ರಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಯಿತು. FDA ಮರ್ಚೆಂಟ್ ನಾಣ್ಯ ಅಥವಾ ಕಾಯಿನ್ ಅನ್ನ 2024ರಲ್ಲಿ ಬಿಡುಗಡೆ ಮಾಡಲಾಯಿತು. ಇವರು ಡಾಕ್ಟರ್ ಮೆಹುಲ್ ದೀಕ್ಷಿತ್ ಅಂತ. ಇವರು 2002, ನಾನು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ, ಆಗಿದೆ ಅದು. 2002ರಿಂದ ಬ್ಲಾಕ್ ಚೈನ್ ಅಲ್ಲಿ ಇದ್ದಾರೆ. ಇವರು 2009ರಲ್ಲಿ ಬಿಟ್ಕಾಯಿನ್ ಬಂದಿರೋದು, ಅದಕ್ಕಿಂತ ಮುಂಚೆ ಬ್ಲಾಕ್ ಚೈನ್ ಅಲ್ಲಿ ಇದ್ದಾರೆ. ಇಥೇರಿಯಂನ ಕೋರ್ ಟೀಮ್ ಅಲ್ಲಿ ಇರೋದು 2013ರಲ್ಲಿ ಏನು ಇಥೇರಿಯಂ ಲಾಂಚ್ ಆಯ್ತು ಆವಾಗಿಂದ. ಮತ್ತು ಸೈಬರ್ ಅಪರಾಧ ಮತ್ತು ಸೈಬರ್ ಭದ್ರತೆಗೆ ಪೊಲೀಸ್ ಇಲಾಖೆ ಜೊತೆ ಕೆಲಸ ಮಾಡಿದ್ದಾರೆ. ಮತ್ತು 60,000 ಕಂಪನಿಗಳೇ ಸಾಫ್ಟ್ವೇರ್ ಮತ್ತು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. 60,000 ಕಂಪನಿ. ಇಂಥ ದೊಡ್ಡ ವ್ಯಕ್ತಿ, ತುಂಬಾ ಹೈಲಿ ಕ್ವಾಲಿಫೈಡ್, 9-10 ಡಿಗ್ರೀಸ್ ಇದೆ. ಇವರು ಈ ನಮ್ಮ FDA ಮರ್ಚೆಂಟ್ ಕಾಯಿನ್ ನ ಸೃಷ್ಟಿಕರ್ತ, ಇದರ ಜನಕ. ಸೊ ಇದು ನಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಟೀಮು. ರೂಹಿ ಶರ್ಮಾ CEO, ಗರ್ವ್ ಗಾರ್ಗ್ ಅಕೌಂಟ್ಸ್, ಪಿಂಕಿ ಶರ್ಮಾ ಮೆಂಟೋರ್, ಮೊಹಮ್ಮದ್ ರಿಜ್ವಿ ಜಮ್ಮು ಅಂಡ್ ಕಾಶ್ಮೀರ್ನವರು, ಸೋನಿಯಾ ಹಾಸ್ಪಿಟಾಲಿಟಿ. ಇದು ನಮ್ಮ ಏನ್ ಹೇಳ್ತಾರೆ ಫೌಂಡರ್ ಮೆಂಬರ್ಸ್. ಅಂದ್ರೆ ಕಂಪನಿ ಶುರುವಾದಲ್ಲಿಂದನೂ ಈ ಕಂಪನಿಯ ಜೊತೆ ಇರುವಂತವ್ರು. ಈ ಒಂದು ಕನ್ಸೆಪ್ಟ್ ಏನಿದೆ, FDA ಇರಬಹುದು, ಬಿಸ್ನೆಸ್ ಬಡೀಸ್ ಇರಬಹುದು, ಇದು ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. 1 ವರ್ಷದಿಂದ ಇವರು ಈ ಒಂದು ವ್ಯಕ್ತಿಗಳು, ಭಾನು ಪ್ರತಾಪ್ ಪಟಿಯಾಲ ಪಂಜಾಬ್, ಕೈಲಾಶ್ ಚಂದ್ರ ಕುನೇರಾ ಉತ್ತರಾಖಂಡ್ನವರು, ವಿಕ್ರಮ್ ಸಿಂಗ್ ರಾಜಸ್ಥಾನ್ನವರು, ಮೀನು ಸಿಂಗ್, ನನ್ನನ್ನ ಈ ಒಂದು ಬಿಸ್ನೆಸ್ ತಂದಂತ ನನ್ನ ತಂಗಿ ರಾಯ್ಬರೇಲಿಯವರು ಮೀನು ಸಿಂಗ್, ರುಚಿ ಪ್ರಸಾದ್ ತೆಲಂಗಾಣ, ಪರಂಜಿತ್ ಸಿಂಗ್ ನವಿ ಮುಂಬೈ, ವೈಶಾಲಿ ನೆಹಟೆ ಇಂಡೋರ್ನವರು, ಕುಲ್ದೀಪ್ ಸಿಂಗ್ ಸಂಧು ಪಂಜಾಬ್ ಬರ್ನಾಲ. ಈ ಎಲ್ಲ ವ್ಯಕ್ತಿಗಳ ಒಂದು ಸಲ್ಯೂಟ್ ಹೇಳ್ಬೇಕು. ಯಾಕಂದ್ರೆ ಇವರು ಕಂಪನಿ ಶುರುವಾದವಾಗ ಯಾವಾಗ ಅಭದ್ರತೆಗಳಿಂದ ಇರುತ್ತೆ, ಶುರುವಾಗಲಿ ಯಾವಾಗಲೂ ಡೌಟ್ ಇರುತ್ತೆ, ಅಂತದ್ರಲ್ಲಿ ಇವರು ಈ ಕಂಪನಿಯ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಒಂದು ನಮ್ಮ ನಮನ. ಸ್ನೇಹಿತರ, ಒಂದು ಪ್ರಶ್ನೆ ಕೇಳ್ತೀನಿ. ಈ ಒಂದು 4 ಕಂಪನಿಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಮೆಜಾನ್, Airbnb, ಊಬರ್, ಝೊಮ್ಯಾಟೊ. 4ರದ್ದು ಒಂದೊಂದ್ರದ್ದು ಬ್ರ್ಯಾಂಡ್ ಮೌಲ್ಯ, ವ್ಯಾಲ್ಯೂಷನ್ ಇದೆ. $1 ಟ್ರಿಲಿಯನ್ ಯಾವುದು ಅಮೆಜಾನ್, Airbnb $17 ಬಿಲಿಯನ್, ಊಬರ್ $9 ಬಿಲಿಯನ್, ಝೊಮ್ಯಾಟೊ $4 ಬಿಲಿಯನ್. ಇದರಲ್ಲಿ ಕಾಮನ್ ಥಿಂಗ್ ಏನಂದ್ರೆ ಸ್ನೇಹಿತರೆ, ಈ ಯಾವ ಕಂಪನಿ ಬಳಿನೂ ಯಾವುದೇ ಪದಾರ್ಥ ಉತ್ಪನ್ನ ಇಲ್ಲ, ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತಾರೆ. ನೀವು ಮೊಬೈಲ್ ರೀಚಾರ್ಜ್ ಮಾಡ್ತೀವಿ, ಸರ್ವಿಸ್ ಪ್ರೊವೈಡರ್ ಅಲ್ವಾ, ಅದೇ ತರ ಸರ್ವಿಸ್ ಪ್ರೊವೈಡರ್. ಇವರಲ್ಲಿ ಫಿಸಿಕಲ್ ಪ್ರಾಡಕ್ಟ್ಸ್ ಯಾವುದೂ ಇಲ್ಲ. ಆದ್ರೂ ಸಹ ಇವರು $1 ಬಿಲಿಯನ್ ಕಂಪನಿಗಳು. ಇದು ಫ್ಯೂಚರ್ ಟ್ರೆಂಡ್, ಪ್ರೆಸೆಂಟ್ ಟ್ರೆಂಡ್. Airbnb ಗೊತ್ತಿರ್ಬೋದು, ಒಂದೇ ಒಂದು ಪ್ರಾಪರ್ಟಿ ಇಲ್ಲ ಅವ್ರಿಗೆ, ಆದ್ರೆ $ಬಿಲಿಯನ್ಸ್ ಟರ್ನ್ ಓವರ್ ಮಾಡ್ತಾರೆ. ಯಾಕಂದ್ರೆ ಒಂದು ಆಪ್ ಮುಖಾಂತರ ಕನೆಕ್ಟ್ ಮಾಡಿದರೆ ಯಾವ ಕಸ್ಟಮರ್ನ ಮತ್ತೆ ಹೋಸ್ಟ್ನ. ಊಬರ್ ಅಷ್ಟೇ, ಯಾರು ಒಂದು A to B ಡೆಸ್ಟಿನೇಷನ್ ಹೋಗ್ಬೇಕು, ಅವನಿಗೆ ಒಂದು ವೆಹಿಕಲ್ ವ್ಯವಸ್ಥೆ ಮಾಡ್ತಾರೆ ಆಪ್ ಮುಖಾಂತರ. ಝೊಮ್ಯಾಟೊ ಇರ್ಬೋದು, ಏನು ಫುಡ್ನ ಅವನಲ್ಲಿ ಕುಕ್ ಅಂತೂ ಮಾಡೋದಿಲ್ಲ. ಅಮೆಜಾನ್ ಒಂದು ಮಾರುಕಟ್ಟೆ, ಅಲ್ಲಿ ನೀವು ನಮ್ಮ ಹಿಂದೆ ಸಂತೆ ಅಂತ ಆಗ್ತಾ ಇತ್ತು, ಈಗೂನು ಆಗುತ್ತೆ, ಹಳ್ಳಿ ಕಡೆ ಸಂತೆ ಅಂತ ಆಗುತ್ತೆ. ಆ ಜಾಗದವನಿಗೆ ದುಡ್ಡು ಕೊಡ್ಬೇಕು. ಅದೇ ತರ ಅಮೆಜಾನ್ ಅಲ್ಲಿ ಸೆಲ್ಲರು ಬೈಯರು. ಸೆಲ್ಲರು ಸೇಲ್ ಆದ ಕೂಡಲೇ ಅವನ ಪೇಮೆಂಟ್ ಬರುತ್ತಲ್ಲ, ಅದ್ರ ಕಟ್ ಮಾಡ್ಕೊಂಡು ಅಮೆಜಾನ್ ಅವನಿಗೆ ದುಡ್ಡು ಕಳಿಸುತ್ತೆ. ಸೊ ಎಲ್ಲವೂ ಫ್ಯೂಚರಿಸ್ಟಿಕ್. ಆದ್ರೆ ನಾವು ಮಾತ್ರ ಅದೇ ಓಲ್ಡ್ ಟ್ರೆಡಿಷನ್ಲಿ ಜಾಬು, ಒಂದು ಅಂಗಡಿ, ಸಾಮಾನ್ ಮಾರೋ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳು ನೋಡಿರ್ಬೋದು ನೀವು. ತಪ್ಪು ಅಂತಲ್ಲ, ಬಟ್ ಅದು ಔಟ್ಡೇಟೆಡ್. ಈಗ ಕಾರ್ ಬಂದವಾಗ ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿನ ಯಾರು ಓಡಿಸೋದಿಲ್ಲ. ಅದೇ ತರ ಈ ಒಂದು ಟ್ರೆಂಡ್ ಏನಿದೆ, ಇದೇ ಫ್ಯೂಚರ್. ಅದಕ್ಕೆ ನೀವು ಒಂದು ತುಂಬಾ ಸುಲಭವಾಗಿ, ಯಾವುದೇ ರಿಸ್ಕ್ ಇಲ್ಲದೆ, ನಿಮ್ಗೆ ಇದರಲ್ಲಿ ವೆಲ್ಕಮ್ ಬೋನಸ್ ಬೇರೆ ಇದೆ ಫ್ರೀ ಎಂಟ್ರಿ ಆದವರಿಗೆ. ಅಂತ ಒಂದು ಕಂಪನಿ ನಿಮಗೊಂದು ಅವಕಾಶ ಕೊಡ್ತಾ ಇದೆ, ಯಾವುದೇ ರಿಸ್ಕ್ ಇಲ್ಲದೆ ಈ ಒಂದು ಫ್ಯೂಚರಿಸ್ಟಿಕ್ ಟ್ರೆಂಡ್ ಆಫ್ ನಾಟ್ ಹ್ಯಾವಿಂಗ್ ಎ ಪ್ರಾಡಕ್ಟ್, ಸರ್ವಿಸ್ ಪ್ರೊವೈಡ್ ಮಾಡಿಬಿಟ್ಟು ನಾವು $ಬಿಲಿಯನ್ಸ್ ಹೇಗೆ ದುಡಿಬಹುದು ಅಂತ. ಸೊ ನಾನು ಆಗ್ಲೇ ಹೇಳಿದೆ, CLBP ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್, ಬಿಸ್ನೆಸ್ ಬಡ್ಡೀಸ್, ಫ್ಯೂಚರ್ ಡಿಜಿ ಅಸೆಟ್ಸ್, ಬಿಪೇ, ಇನ್ನು ತುಂಬಾ ಅಂಗಸಂಸ್ಥೆಗಳಿದಾವೆ. ಮೇನ್ ಬಿಸ್ನೆಸ್ ಬಡ್ಡೀಸು, ಫ್ಯೂಚರ್ ಡಿಜಿ ಅಸೆಟ್ಸ್, ಬಿಪೇ ಅಲ್ಲದೆ ಈ ಒಂದು ಫ್ಯೂಚರ್ ಡಿಜಿ ಅಸೆಟ್ಸ್ ಏನಿದೆ, ಇದೊಂದು ಮರ್ಚೆಂಟ್ ಕಾಯಿನ್, ಇದರ ಜೊತೆಗೆ ಬರುವಂತಹ ಬಿಸ್ನೆಸ್ ಬಡ್ಡೀಸು, ಇ ಕಾಮರ್ಸ್.
ಬಿ ಪೇ ಅನ್ನುವಂಥದ್ದು ರೀಚಾರ್ಜ್ ಡಿಸ್ಕೌಂಟ್ಸ್ಗೆ. ಬಡಿ ಚೈನ್ ಅಂತ ಇದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ತರ. ನ್ಯೂ ಲೈಫ್ ಶೆಲ್ಟರ್ ಅಂತ ದಾನ ಧರ್ಮ ಮಾಡುವಂತ ಫಿಲಾಂಥ್ರಪಿ ಸಂಸ್ಥೆ. ಇದೇ ತರ ತುಂಬಾ ಒಂದು ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದೆ, ಸಮಾಜಕ್ಕೆ ಸಹಾಯ ಮಾಡುತ್ತೆ. ನಮ್ಮಂತ ವ್ಯಕ್ತಿಗಳಿಗೆ ಒಂದು ಆದಾಯದ ಒಂದು ಮಾರ್ಗನ ತೋರಿಸಲಿಕ್ಕೆ ಈ ಕಂಪನಿ ಶುರು ಮಾಡಿದೆ. ಸೊ ಬಿಸ್ನೆಸ್ ಬಡ್ಡಿಯಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಏನು ಪ್ರಯೋಜನ? ನಿಮ್ಮ ಬಿಸ್ನೆಸ್ ಯಾವುದೇ ಪ್ರಾಡಕ್ಟ್ ಇರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ನಿಮ್ದು ಯಾವುದೋ ಒಂದು ಸರ್ವಿಸಸ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಯಾವುದನ್ನ ಬೇಕಾದ್ರೂ ನೀವು ನಮ್ಮ ಬಿಸ್ನೆಸ್ ಬಡ್ಡೀಸ್ ಅಲ್ಲಿ ನೀವು ಪ್ರಮೋಟ್ ಮಾಡಬಹುದು. ಯಾಕೆಂದ್ರೆ ಆಲ್ರೆಡಿ ಹತ್ತಿರ 8 ಲಕ್ಷ ಜನ ಮೆಂಬರ್ಸ್ ಇಂಡಿಯಾದಲ್ಲಿ ಆಗಿದ್ದಾರೆ. 1 ಅಕ್ಟೋಬರ್ನಿಂದ ಈ ಕಂಪನಿ ವರ್ಲ್ಡ್ ವೈಡ್ ಆಗಿದೆ. ನಾನು ಒಂದು 2-3 ಜನನ ಸ್ಪಾನ್ಸರ್ ಮಾಡಿದ್ದೀನಿ. ವರ್ಲ್ಡ್ ವೈಡ್ ಪಾಪ್ಯುಲೇಷನ್ 8.2 ಬಿಲಿಯನ್. ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಒಂದು ಬಿಸ್ನೆಸ್ ಬಡ್ಡೀಸ್ ಅಲ್ಲಿ ನಿಮ್ಮ ಪ್ರಾಡಕ್ಟ್, ನಿಮ್ಮ ಸರ್ವಿಸಸ್, ನಿಮ್ಮ ರಿಯಲ್ ಎಸ್ಟೇಟ್ ಎಲ್ಲದನ್ನು ಪೋಸ್ಟ್ ಮಾಡೋದು, ಲಿಸ್ಟ್ ಮಾಡೋದ್ರಿಂದ ನೀವು ಆ ಜನಗಳನ್ನ ತಲುಪಬಹುದು, ಆ ಜನಗಳಿಂದ ಮತ್ತಷ್ಟು ಜನಗಳನ್ನ ತಲುಪಬಹುದು. ಸೊ ಹಾಗಾಗಿ ಇದನ್ನ ಕಸ್ಟಮರ್ನ ಕನೆಕ್ಟ್ ಮಾಡ್ಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಎರಡನೇದು, ಸರಿಯಾದ ವ್ಯಕ್ತಿಗಳು ನಿಮ್ಮ ಪ್ರಾಡಕ್ಟ್ ನ ನೋಡ್ಲಿಕ್ಕೆ ವಿಸಿಬಿಲಿಟಿ ಅಂತ ಹೇಳ್ತೀವಿ. ಆ ವಿಸಿಬಿಲಿಟಿ ಕೊಡ್ಲಿಕ್ಕೆ ನಮ್ಮ ಕಂಪನಿ ಒಂದು ಈ ಬಿಸ್ನೆಸ್ ಬಡ್ಡಿ .ಆನ್ಲೈನ್ ನ ಶುರು ಮಾಡಿದೆ. ಜೆನ್ಯೂನ್ ಕಸ್ಟಮರ್ಸ್ ನ ಭೇಟಿ ಮಾಡಿ, ಸಂಪರ್ಕಿಸಿ, ನಿಮ್ಮ ಬಿಸ್ನೆಸ್ ನ ಪ್ರಮೋಟ್ ಮಾಡಿ, ನಿಮ್ಮ ಇನ್ಕಮ್ ಅನ್ನು ಜಾಸ್ತಿ ಮಾಡಿ. ಯಾಕಂದ್ರೆ ನಿಮ್ಮ ಅಂಗಡಿ, ಈಗ ನಾನು ಶಿವಮೊಗ್ಗದಲ್ಲಿ ಇದ್ದೀನಿ, ನೀವು ಬೆಂಗಳೂರು MG ರೋಡ್ ಅಲ್ಲಿ ಅಂಗಡಿ ಇಟ್ಟಿದ್ದೀರಿ. ನಾನು ಶಿವಮೊಗ್ಗದಲ್ಲಿ ಎಷ್ಟೇ ಸೇಲ್ಸ್ಮನ್ಶಿಪ್ ಇದ್ರೂ ಸಹ ನಿಮ್ಮ MG ರೋಡ್ ಅಂಗಡಿನ ಬೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫುಟ್ ಫಾಲ್ಸ್ ಅಂತ ಹೇಳ್ತಾರೆ. ಎಷ್ಟು ಜನ ನಿಮ್ಮ ಅಂಗಡಿಯ ಪದಾರ್ಥಗಳನ್ನ ನೋಡ್ತಾರೆ. ಜನಗಳು ನಿಮ್ಮ ಪದಾರ್ಥಗಳನ್ನ, ನಿಮ್ಮ ಸರ್ವಿಸಸ್ ಅನ್ನ ನೋಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ನಮ್ಮ ಕಂಪನಿ ಮಾಡ್ಕೊಡ್ತಾ ಇದೆ. 8 ಲಕ್ಷ, 80 ಲಕ್ಷ ಆಗ್ಬೋದು, 8 ಕೋಟಿ ಆಗ್ಬೋದು. ನೀವು ಈಗನೇ ಈ ಪ್ಲಾಟ್ಫಾರ್ಮ್ ಅಲ್ಲಿ ಕೈ ಜೋಡಿಸೋದಿಲ್ಲ. ಜೊತೆಗೆ ಬೇರೇನು ಅಮೋಘವಾದ ನಿಮಗೆ ಲಾಭಗಳಿದಾವೆ. ಅದ್ರ ಬಗ್ಗೆನೂ ನೀವು ತಿಳ್ಕೊಳ್ಳಿ. ಒಂದೇ ಪ್ರೆಸೆಂಟೇಷನ್ ನಿಮ್ಗೆ ತಿಳಿಯಲ್ಲ. ಒಂದು ಬರ್ಡ್ಸ್ ಓವರ್ ವ್ಯೂ, ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತಾರಲ್ಲ, ಆ ತರ ಒಂದು ನಿಮ್ಗೆ ದೃಷ್ಟಿಕೋನ ಕೊಡ್ತಿದ್ದೀನಿ. ನಂತರ ಯಾರು ನಿಮ್ಮನ್ನ ಈ ಒಂದು ಪ್ರೆಸೆಂಟೇಷನ್ ಕರ್ಕೊಂಡು ಬಂದಿದ್ದಾರೆ ಅವರಿಂದ ಎಲ್ಲ ಮಾಹಿತಿ ಪಡೆದು ಈ ಒಂದು ಬಿಸ್ನೆಸ್ ಅನ್ನ ನೀವು ಜಾಯಿನ್ ಮಾಡಬಹುದು. ಸೊ ನಿಮಗೆ ಅಟೆನ್ಷನ್ ಬೇಕು, ನಿಮ್ಮ ಬಿಸ್ನೆಸ್ ಎಕ್ಸ್ಪೋಜರ್ ಬೇಕು, ಬಂದಂತ ವ್ಯಕ್ತಿಗಳು ನಿಮ್ಮಲ್ಲಿ ತಗೊಳ್ಬೇಕು, ಕಮ್ಯುನಿಟಿ ದೊಡ್ಡದಾಗಬೇಕು, ನಿಮ್ದು ಸರ್ಕಲ್ ದೊಡ್ಡದಾಗಬೇಕು, ನಿಮ್ಮ ಕಸ್ಟಮರ್ ಬೇಸ್ ದೊಡ್ಡದಾಗಬೇಕು. ನಾವು ನಿಮಗೆ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾ ಇದೀವಿ. ಸ್ನೇಹಿತರೆ, ಎಲ್ಲ ವ್ಯವಹಾರಗಳು, ಎಲ್ಲ ಟ್ರಾನ್ಸಾಕ್ಷನ್ಸ್ ಆಗುವಂಥದ್ದು ಈಗಿನ ಟ್ರೆಂಡ್ ಮರ್ಚೆಂಟ್ ಕಾಯಿನ್ ಅಂತ ಹೇಳ್ತೀವಿ. ನೀವು ಕೇಳಿರ್ಬೋದು, ಜಿಯೋನ ಅಂಗಡಿಗೆ ನೀವು ಹೋಗಿ ಏನೋ 10, 20, 50 ಸಾವಿರ ಪರ್ಚೇಸ್ ಮಾಡಿದ್ರಿ, ಅಥವಾ 5,000 ರೂಪಾಯಿ ಪರ್ಚೇಸ್ ಮಾಡಿದ್ರಿ, ನಿಮಗೆ ನಿಮ್ಮ ಅಕೌಂಟ್ ಅನ್ನ ರಿಜಿಸ್ಟರ್ ಮಾಡಿಬಿಟ್ಟು ನಿಮಗೆ ಜಿಯೋ ಕಾಯಿನ್ ಅನ್ನು ಕೊಡ್ತಾರೆ. ಹಾಗೆ ಟಾಟಾದವ್ರ ಅಂಗಡಿಗೆ ಹೋದ್ರೆ, ಟಾಟಾ ಶೋರೂಮ್ ಅಲ್ಲಿ ಹೋಗಿ ನೀವೇನೋ ಪರ್ಚೇಸ್ ಮಾಡಿದ್ರೆ ನಿಮಗೆ ಟಾಟಾದ್ದು ನಿಯೋ ಕಾಯಿನ್ ಕೊಡ್ತಾರೆ. ಅದೇ ತರ ಮೋರಿಗೆ ಹೋದ್ರೆ ಮೋರಲ್ಲಿ ನಿಮ್ಮನ್ನು ರಿಜಿಸ್ಟರ್ ಮಾಡಿ ಪಾಯಿಂಟ್ಸ್ ಕೊಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಹೋಗಿ ಬಿಲ್ ಮಾಡೋದಕ್ಕೆ ಅವ್ರು ಕೇಳ್ತಾರೆ, ಈ ಪಾಯಿಂಟ್ಸ್ ಅನ್ನು ಡಿಡಕ್ಟ್ ಮಾಡೋಣ ಸರ್ ಅಂತ. ಅದೇ ತರ ಜಿಯೋ, ಈ ಟಾಟಾದ ನಿಯೋ, ಇವರೆಲ್ಲರೂ ನಿಮಗೆ ಗ್ರಾಹಕರುಗಳನ್ನ ಆಕರ್ಷಿಸಲಿಕ್ಕೆ ಒಂದು ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ. ನಮ್ಮ ಕಂಪ್ನಿಯು ಸಹ ಒಂದು ಹೆಜ್ಜೆ ಮುಂದೆ ಹೋಗಿ FDA ಅಂತ, ಫ್ಯೂಚರ್ ಡಿಜಿ ಅಸೆಟ್ಸ್ ಅಂತ, ಇದು ಬ್ಲಾಕ್ ಚೈನ್ ಅಲ್ಲಿ ಇರುವಂತದ್ದು. ಇದು ಬೇರೆ ಸುಮ್ಮನೆ ಐರೆಗೆರೆ ಕಂಪ್ನಿ ಮಾಡಿದ್ದಲ್ಲ. ಬ್ಲಾಕ್ ಚೈನ್ ಅಲ್ಲಿ BNB ಬ್ಲಾಕ್ ಚೈನ್ ಅಲ್ಲಿ ತಯಾರಾಗಿದ್ದಂತ ಒಂದು ಕಾಯಿನ್ ಇದು, ಫ್ರೀ ಮೈಂಡ್ ಕಾಯಿನ್. ಓಕೆ, ಇದು ನಿಮಗೆ ದೊರಕುತ್ತೆ. ನಮ್ಮ ಬಿಸ್ನೆಸ್ ನೀವು ಎಂಟರ್ ಆಗ್ಬೇಕಾದ್ರೆ ಇದರ ಮುಖಾಂತರನೇ ಎಂಟರ್ ಆಗ್ಬೇಕು. ಈ ಒಂದು ಕಂಡೀಷನ್, ಈಗ 8 ಲಕ್ಷ ಜನ ಏನಿದ್ದಾರೆ ಅವರು ನಮ್ಮ ಬಿಸ್ನೆಸ್ ಅನ್ನ ಶುರು ಮಾಡ್ಬೇಕಾರೆ ಬಾರಿ ದೊಡ್ಡ ಅಮೌಂಟ್ ಅಲ್ಲ, ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾದಂತ ಅಮೌಂಟ್ ಅನ್ನ FDA, ಫ್ಯೂಚರ್ ಡಿಜಿ ಅಸೆಟ್ಸ್ ಕಾಯಿನ್ ಮುಖಾಂತರನೇ ಅವರು ಪೇ ಮಾಡಬೇಕಾಗತ್ತೆ. ಫ್ರೀ ಸರ್ವಿಸ್ ತಗೊಂಡ್ರೆ ಅವರಿಗೆ FDA ಫ್ರೀ ಆಗಿ ಕೊಡ್ತೀವಿ. ನಾವು ಫ್ರೀ ಆಗಿ ಕೊಡುವ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಫ್ಯೂಚರ್ ಡಿಜಿ ಅಸೆಟ್ಸ್ ಏನಿದೆ, ಏರ್ ಡ್ರಾಪ್ ನಾವು ಕೊಡ್ತಾ ಇರೋದು 1 ಕೋಟಿ ಟೋಟಲ್, 1 ಕೋಟಿ 10 ಲಕ್ಷ. ಅದ್ರಲ್ಲಿ 1 ಕೋಟಿ ಮೆಂಬರ್ ಕಮ್ಯುನಿಟಿ ಕೊಡ್ತಾ ಇದೀವಿ. 65 ಲಕ್ಷ ಕಾಯಿನ್ಸ್ ಅನ್ನ ಆಲ್ರೆಡಿ ಕೊಟ್ಟಾಗಿದೆ, ಇನ್ನು 35 ಲಕ್ಷ ಕಾಯಿನ್ಸ್ ಬಾಕಿ ಇದೆ. 10 ಲಕ್ಷ ಏನಿದೆ 1 ಕೋಟಿ 10 ಲಕ್ಷದಲ್ಲಿ, ಇದನ್ನ ಮಾರ್ಕೆಟ್ ಪ್ರಮೋಷನ್ಗೆ ಇಟ್ಕೊಂಡಿದ್ದಾರೆ. ಸೊ ಎಲ್ಲವುದು ನಿಮ್ಮ ಕೈಲಿದೆ, ನೀವು ಯಾವ ಬೇಕಾದ್ರೂ ಇದನ್ನ ಕ್ಲೈಮ್ ಮಾಡಬಹುದು. ಹೇಗೆ ಕ್ಲೈಮ್ ಮಾಡೋದು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಈ ಒಂದು ಕಾಯಿನ್ ಏನಿದೆ ಶುರುವಾಗಿರೋದು ಬ್ಲಾಕ್ 1 ಅಲ್ಲಿ 10 ರೂಪಾಯಿಂದ ಶುರುವಾಗಿದೆ. ನಾನು ಈ ಮೀಟಿಂಗ್ ಮುಗಿದಾದ ನಂತರ ನನ್ನ ಸ್ಪಾನ್ಸರ್ ಮೇಡಮ್ ಸಿಂಗ್ ಅನ್ನ ಕರಿತೀನಿ, ಮೇಡಮ್ನ ಮೀನು ಸಿಂಗ್ ಅವ್ರನ್ನ. ಆವಾಗ ಅವ್ರು ತೋರಿಸ್ತಾರೆ, ಅವ್ರ ಬ್ಯಾಕ್ ಆಫೀಸ್ ತೋರಿಸ್ತಾರೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಅವರಿಗೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅವರು ಶುರು ಮಾಡಿ 10 ರೂಪಾಯಿಲಿ ಶುರು ಮಾಡಿ ಈಗ ಎಷ್ಟು ಕಾಯಿನ್ ಅವ್ರು ಹೊಂದಿದ್ದಾರೆ ಮತ್ತೆ ಎಷ್ಟು ದೊಡ್ಡ ಟೀಮ್ ಹೊಂದಿದೆ ಎಲ್ಲವನ್ನೂ ಅವ್ರು ಹೇಳ್ತಾರೆ. ಹಿಂದಿಲಿ ಹೇಳ್ತಾರೆ, ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ.
ಸೊ ಬ್ಲಾಕ್ 1 ₹100 ಇತ್ತು. 1000 ಜನ ಮೆಂಬರ್ ಆದವಾಗ ಡಿಸ್ಟ್ರಿಬ್ಯೂಷನ್ 1,00,000. ಆಮೇಲೆ ಬ್ಲಾಕ್ 2 ಅಲ್ಲಿ ₹200 ಆಯ್ತು. 30,000 ಜನ ಯೂಸರ್ಸ್ ಆದ್ರು, 10 ಲಕ್ಷ ಡಿಸ್ಟ್ರಿಬ್ಯೂಷನ್ ಆಯ್ತು. ಬ್ಲಾಕ್ 3 ಅಲ್ಲಿ ₹400 ಆಯ್ತು ಪ್ರೈಸ್. 1,00,000 ಜನ ಯೂಸರ್ ಆದ್ರು, 25 ಲಕ್ಷ ಡಿಸ್ಟ್ರಿಬ್ಯೂಷನ್ ಆಯ್ತು. ಅದೇ ತರ ಬರ್ತಾ ಬರ್ತಾ ಈಗ 5 ಮತ್ತು 6ನೇ ಬ್ಲಾಕ್ ಅಲ್ಲಿ ಇದೀವಿ ನಾವು. ಈಗಿನ ಪ್ರೈಸ್ ₹2,400. ₹10 ₹2,400. ಅಪ್ರಿಸಿಯೇಷನ್ ROI ಎಷ್ಟಾಗಿದೆ ನೀವು ಯೋಚನೆ ಮಾಡಿ. 2,400 ಈಗ 5ರಿಂದ 7 ಲಕ್ಷ, ನಮ್ದು 7 ಲಕ್ಷ ಕ್ರಾಸ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ರೈಸ್ ಆಗೋ ಚಾನ್ಸ್ ಇದೆ. 70 ಲಕ್ಷ, 65ರಿಂದ 65 ಲಕ್ಷ ಈಗ ಡಿಸ್ಟ್ರಿಬ್ಯೂಷನ್ ಆಗಿದೆ. ಬ್ಲಾಕ್ 7th ಅಲ್ಲಿ 9 ಲಕ್ಷ ಜನ, 80 ಲಕ್ಷ. ಬ್ಲಾಕ್ 9th ಅಲ್ಲಿ ಪ್ರೈಸ್ 25,600 ಆಗುತ್ತೆ ಅಂತ ಕಂಪನಿ ಪ್ರಿಡಿಕ್ಷನ್. ಇಲ್ಲಿ ತನಕ ಕಂಪನಿ ಮಾಡಿರುವಂತ ಯಾವ ಪ್ರಿಡಿಕ್ಷನ್ ಸುಳ್ಳಾಗಿಲ್ಲ. 15 ಲಕ್ಷ ಜನ ಯೂಸರ್ ಈಗ 7.5 ಇದ್ದಾರೆ. ಡಬಲ್ ಆದಾಗ 1 ಕೋಟಿನೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮೆಂಬರ್ಗಳ ಮಧ್ಯದಲ್ಲಿ. ಯಾಕೆ ನೀವು ಇದನ್ನ ಸೇರ್ಬೇಕು? ಫ್ರೀ ರಿಜಿಸ್ಟ್ರೇಷನ್ ವಿತ್ ವೆಲ್ಕಮ್ ಬೋನಸ್. ಏನ್ ವೆಲ್ಕಮ್ ಬೋನಸ್ ಹೇಳ್ತೀನಿ. ಮಾರ್ಕೆಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಪ್ರಾಡಕ್ಟ್ ಅನ್ನು ಮನೆ ಮನೆಗೆ ತಗೊಂಡು ಸೇಲ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರಾಡಕ್ಟ್ ಗಳನ್ನ, ನಿಮ್ಮ ಸರ್ವಿಸ್ ಅನ್ನ ನಮ್ಮ ಬಿಸ್ನೆಸ್ ಬಡೀಸ್ .online ಸೈಟ್ ಅಲ್ಲಿ ನೀವು ಮಾರಾಟ ಮಾಡಬಹುದು. ನೀವು ಹಣ ಉಳಿಸಬಹುದು. ಯಾಕಂದ್ರೆ ನಿಮಗೆ ಫ್ರೀ ಆಗಿ ನಾವು ಒಂದು ಗಿಫ್ಟ್ ಕೊಡ್ತಾ ಇದೀವಿ ಮತ್ತು ಹಣ ಗಳಿಸಬಹುದು ಮನಸ್ಸು ಮಾಡಿದರೆ. ಸೊ ಏನ್ ಮಾಡ್ಬೇಕು ನೀವು? 15 ವರ್ಷದ ವಯಸ್ಸಿನ ಮೇಲ್ನವರು ಹೇಗೆ ಜಾಯ್ನ್ ಆಗಬೇಕು? ನಿಮ್ಮನ್ನ ಯಾರು ಈ ಒಂದು ಪ್ರೆಸೆಂಟೇಷನ್ ಇನ್ವೈಟ್ ಮಾಡಿದರೆ ಅಥವಾ ಯಾರು ನಿಮಗೆ ಇದನ್ನ ಅಪ್ರೋಚ್ ಮಾಡಿದರೆ ಅವರಿಂದ ಅವರ ಜಾಯ್ನಿಂಗ್ ಲಿಂಕ್ ಅನ್ನ ತಗೊಳ್ಳಿ. ನಿಮ್ಮ ಮೇಲ್ ID, ಫೋನ್ ನಂಬರು ಮತ್ತೆ ಹೆಸರು ಎಲ್ಲ ಹಾಕಿ KYC ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕಂಪನಿ ಬಿಗಿನರ್ ಮೆಂಬರ್ಗೆ ಒಂದು ವೆಲ್ಕಮ್ ಬೋನಸ್ ಕೊಡುತ್ತೆ. ₹1,000 ಶಾಪಿಂಗ್ ವಾಲೆಟ್ ಅಲ್ಲಿ ಹಾಕುತ್ತೆ. ₹12,500 ಅಸೆಟ್ಸ್ ಅನ್ನು 100 ದಿವಸದಲ್ಲಿ ಕೊಡುತ್ತೆ. ಯಾವ ಕಂಪನಿ, ನೀವು ಯೋಚನೆ ಮಾಡಿ, ಯಾವ ಕಂಪನಿ ಈ ತರದ ಒಂದು ಸ್ವಾಗತನ ಕೊಟ್ಟಿದೆ? ನೀವು ಹೇಳಿ ನನಗೆ. ಸೊ ಲಾಗಿನ್, ನೀವು KYC ಆದ್ಮೇಲೆ ಕ್ಲೈಮ್ ಬಟನ್ ಅಪಿಯರ್ ಆಗುತ್ತೆ. ಪ್ರತಿ ದಿವಸ 24 ಗಂಟೆಯ ಕೌಂಟ್ ಡೌನ್ ಕ್ಲಾಕ್ ಇರುತ್ತೆ. ಪ್ರತಿ ದಿವಸ ನೀವು ಕ್ಲೈಮ್ ಬಟನ್ ಒತ್ತಿದ್ರೆ ₹125 ತರ 100 ದಿವಸ ₹12,500 ಬರುತ್ತೆ. ಅದ್ರ ಜೊತೆಗೆ ನೀವು ಈ ಶಾಪಿಂಗ್ ಅನ್ನ ಯೂಸ್ ಮಾಡಿಬಿಟ್ಟು 20ರಿಂದ 80% ಡಿಸ್ಕೌಂಟ್ ಅಂತ ತಗೋಬಹುದು. ಈ ಕಾಯಿನ್ಗಳನ್ನ ಉಪಯೋಗಿಸ್ಬಿಟ್ಟು ನೀವು ಶಾಪಿಂಗ್ ಮಾಡಬಹುದು. ಫ್ರೀ ಮೆಂಬರ್ ಅನ್ನ ರೆಫರ್ ಮಾಡಿದ್ರೆ ನಿಮಗೆ BPay ನ ರೀಚಾರ್ಜ್ ಏನಿದೆ, ನಮ್ಮ BPay ಆಪ್ ಅಲ್ಲಿ ರೀಚಾರ್ಜಸ್ ಇದೆ, ಅದರಲ್ಲಿ ನಿಮಗೆ ಬೆನಿಫಿಟ್ಸ್ ಇದೆ. ಸೊ ಅದ್ ಬಿಟ್ಟು ಬೇರೆ ದೊಡ್ಡ ಬೆನಿಫಿಟ್ ಇಲ್ಲ. ಆದ್ರೆ ದೊಡ್ಡ ರೀತಿ ನೀವು ಇದನ್ನ ಬೆಳೆಸಬೇಕು ಅಂದ್ರೆ ಒಂದು ಒಳ್ಳೆಯ ಅವಕಾಶ ಏನಂತ ಹೇಳಿದ್ರೆ, ಬಿಗಿನರ್ ಆಗಿದ್ದೀರಿ, ಏನು ರಿಸ್ಕ್ ಇಲ್ಲದೆ ಆಗಿದ್ದೀರಿ, ಅದ್ರ ನಂತರ ಸ್ಟೆಪ್. ಯಾಕೆಂದ್ರೆ ಕಂಪನಿ ಎಷ್ಟು ಒಂದು ಪ್ರಾಮಾಣಿಕವಾಗಿ ನಿಮಗೆ ಒಂದು ಅವಕಾಶ ಕೊಡ್ತಿದೆ ಅಂದ್ರೆ, ನಿಮಗೆ ಡೌಟ್ ಏನಾರು ಇದ್ರೆ ಮಾಡಬೇಡಿ, ಕಂಪ್ಲೀಟ್ ತಿಳ್ಕೊಳ್ಳಿ. ಅಲ್ಲಿ ತನಕ ಝೀರೋ ರಿಸ್ಕ್. ನೀವೇನ್ ಮಾಡ್ತಿದ್ರಿ, ಪ್ರತಿ ದಿವಸ ಕ್ಲೇಮ್ ಮಾಡ್ತೀರಾ. ₹12,500 ಈಗ ₹2,400 ಇದೆ. ದೇವ್ರ ನಡ್ಸಿ ಇನ್ನೊಂದು 6 ತಿಂಗಳಲ್ಲಿ ₹10,000 ಆಯ್ತು, ಅಥವಾ ಡಬಲ್ ಆಯ್ತು, 3 ಟೈಮ್ ಆಯ್ತು. ₹12,500 ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಆ ಕಾಯಿನ್ ಸಿಗ್ತಾ ಇದೆ. ನಿಮ್ಮ ಮೇನ್ ವಾಲೆಟ್ಗೆ ಹೋಗಿ ನೀವು ಅದನ್ನ ವಿಡ್ರಾ ಮಾಡಿ ಕ್ಯಾಶ್ ಮಾಡಬಹುದು. ಹೇಗೆ ಅಂತ ಆ ಯಾವ ಸ್ಟೆಪ್ಗಳನ್ನೆಲ್ಲ ನೀವು ನಿಮ್ಮನ್ನ ಯಾರು ಕರೆದಿದ್ದಾರೆ ಅವ್ರನ್ನ ಕೇಳಿ ನಿಮ್ಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ ಡ್ರೀಮರ್ ಆಗೋದು. ಡ್ರೀಮರ್ ನನ್ನ ಟೀಮಿನಲ್ಲಿ ತುಂಬಾ ಜನ ಆಗಿದ್ದಾರೆ. ನಾನು ಡ್ರೀಮರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ದೀನಿ. ನೀವು ಟೀಮ್ ಅನ್ನ ಕ್ರಿಯೇಟ್ ಮಾಡಿ ಹಣ ಗಳಿಸಬಹುದು. ಅದರ ನೆಕ್ಸ್ಟ್ ಲೆವೆಲ್ ಲರ್ನರ್. ನಾನೀಗ ಲರ್ನರ್ ಲೆವೆಲ್ ಇದ್ದೀನಿ. ಟೀಮ್ ಆಫ್ ಲರ್ನರ್ಸ್ ಮಾಡಿಬಿಟ್ಟು ದೊಡ್ಡ ರೀತಿಯ ಇನ್ಕಮ್ ಅನ್ನು ಇಲ್ಲಿ ಪಡಿಬಹುದು. ಸೊ ಡ್ರೀಮರ್ ಆಗ್ಲಿಕ್ಕೆ ಏನು ಕಂಡೀಷನ್ ಏನು? ಪರ್ಚೇಸ್ ₹4,000 ಆಫ್ FDA ಕಾಯಿನ್. ₹4,000 FDA ಕಾಯಿನ್ ಅನ್ನ ನೀವು ತಗೋಬೇಕು. ತಗೊಳ್ಳೋದು ಹೇಗೆ? ಕಂಪನಿ ಕಳ್ಸಂಗಿಲ್ಲ. ಕಂಪನಿ ನಿಮ್ಮಲ್ಲಿ ₹1 ಇಲ್ಲಿ ತನಕ ಕೇಳ್ತಾ ಇಲ್ಲ. ಸ್ನೇಹಿತರೆ, ಮತ್ತೆ ಹೇಳ್ತಾ ಇದ್ದೀನಿ, ಈ ತರದ ಒಂದು ಕಂಪನಿ ನಿಮ್ಮ 1ನೇ ಲೆವೆಲ್ ಅಲ್ಲಿ ಏನು ಕೇಳಿಲ್ಲ, 2ನೇ ಲೆವೆಲ್ ಅಲ್ಲಿ ಏನು ಕೇಳ್ತಾ ಇಲ್ಲ, ನಿಮಗೆ ಕೊಡ್ತಾ ಇದೆ. ₹13,500 ವೆಲ್ಕಮ್ ಬೋನಸ್ ಕೊಡ್ತಾ ಇದೆ. ಮತ್ತು ನೀವು ಡ್ರೀಮರ್ ಆಗ್ಲಿಕ್ಕೆ ಡಿಸೈಡ್ ಮಾಡಿದ್ರೆ, ನೀವೆಲ್ಲದೂ ನೋಡಿದ್ರಿ, ಫ್ರೀ ಆಫ್ ಕಾಸ್ಟ್ ಬಂದಿದ್ದೀರಿ, ಫ್ರೀ ಬಂದ್ಬಿಟ್ಟು ಎಲ್ಲದೂ ನೋಡಿದ್ರಿ, ನಿಮಗೆ ಇಂಪ್ರೆಸ್ ಆದ್ರಿ ನೀವು. ಆವಾಗ ನೀವು ಜಾಯ್ನ್ ಆಗಿ ಡ್ರೀಮರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ₹2,000 FDA ಅನ್ನ ನೀವು ನಿಮ್ಮನ್ನ ಯಾರು ಈ ಬಿಸ್ನೆಸ್ ತಂದಿದ್ದಾರೆ ಅವರಿಂದ ಪರ್ಚೇಸ್ ಮಾಡ್ಬೇಕಾಗತ್ತೆ. ಇನ್ನು 2,000 ನಮ್ಮ ಎಕ್ಸ್ಚೇಂಜ್ ಇಂದ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ಒಂದು ಸಿಂಗಲ್ ನಯಾ ಪೈಸಾ ಕಂಪನಿ ಇಲ್ಲಿ ತನಕ ನಿಮ್ ಕೈ ಕೇಳ್ತಾ ಇಲ್ಲ. ಡ್ರೀಮರ್ ಆಗಿನ ಬೆನಿಫಿಟ್ ಏನಂದ್ರೆ, ನೀವು ಎಷ್ಟೇ ಜನ ಫ್ರೀ ಮೆಂಬರ್ಸ್ ತಂದಿದ್ರಿ, ಎಷ್ಟು ಜನ ಫ್ರೀ ಮೆಂಬರ್ಸ್ ತಂದ್ರು ಅವರಿಂದ ನಿಮಗೆ ಪ್ರತಿಯೊಬ್ಬರಿಂದ ಫ್ರೀ ಮೆಂಬರ್ ಇಂದ ₹625 FDA ಕಾಯಿನ್ಸ್ ಫ್ರೀ ಆಗಿ ಸಿಗುತ್ತೆ. ಅನ್ಲಿಮಿಟೆಡ್ ಫ್ರೀ ಮೆಂಬರ್ಸ್ ತನ್ನಿ. ಲಿಮಿಟೆಡ್ 10 ಡ್ರೀಮರ್, 10 ಜನ ಡ್ರೀಮರ್ನ ಇದ್ರಲ್ಲಿ ಮಾಡಬಹುದು. ಆ ನಂತರ ಏನು, ಈ ಲರ್ನರ್ ಆಗೋದು ನಿಮಗೆ ಟೀಮ್ ಟ್ರೈನಿಂಗ್ ಸಿಗುತ್ತೆ. ಟಾಪ್ ಕ್ವಾಲಿಟಿ ಟ್ರೈನಿಂಗ್ ಸಿಗುತ್ತೆ ಎವ್ರಿ ಡೇ, ಎವ್ರಿ ವೀಕ್. ಲರ್ನರ್ ಆಗ್ಲಿಕ್ಕೆ ನೀವು ಕಂಪನಿಗೆ ಈಗ ಪ್ರಥಮ ಬಾರಿಗೆ ಕಂಪನಿಗೆ ₹5,000 ಕಳಿಸ್ತಾ ಇದ್ರಿ. ನೀವು ಲರ್ನರ್ ಆದ್ರೆ 10 ಜನನ ರೆಫರ್ ಮಾಡಿದ್ರಿ. ಲರ್ನರ್ ಆದ್ರೆ ನೀವು ಎಷ್ಟು ಜನ ಫ್ರೀ ಮೆಂಬರ್ ಆ ನಂತರ ಮಾಡ್ತೀರಿ
ಅದಕ್ಕೆ ನಿಮಗೆ 625 ಬದಲಿಗೆ 1250 ರೂಪಾಯಿ ನಿಮ್ಮ ವಾಲೆಟ್ಗೆ ಬರುತ್ತೆ. ಅನ್ಲಿಮಿಟೆಡ್ ಫ್ರೀ ರೆಫರಲ್ಸ್ ಮಾಡ್ಬೋದು. ಎಲ್ಲ ಬೆನಿಫಿಟ್ಗಳು, ಬಿಸ್ನೆಸ್ ಬಡ್ಡೀಸು, BPA ಎಲ್ಲ ಬೆನಿಫಿಟ್ಗಳನ್ನು ಇದರಿಂದ ಪಡಿಬಹುದು ಲರ್ನರ್ ಲೆವೆಲ್ ರೀಚಾರ್ಜ್. ಸೊ ನೀವು 10 ಜನ ಲರ್ನರ್ ಮಾಡಿದ್ರಿ, 12,500 ರೂಪಾಯಿ ಬಂತು. 10 ಜನ 100 ಜನ ಮಾಡಿದ್ರು, 1,25,000. ಆದ್ರೆ 10 ಲೆವೆಲ್ ಅಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಆದಂತ ಕಾಯಿನ್ಗಳೇ ನಿಮಗೆ ಲಕ್ಷಾಂತರ ಕೊಡುತ್ತೆ. ಅದಕ್ಕೆ ಬೇಕಾದಂತ ನಿಮಗೆ ನಾನು ಎಕ್ಸಾಂಪಲ್ಸ್ ನ ಈ ಜೂಮ್ ಮುಗಿದ ನಂತರ ನನ್ನ ಸ್ಪಾನ್ಸರ್ನ ಕರೆದ್ಬಿಟ್ಟು ತೋರಿಸ್ತೀನಿ. ಸೊ ಎಷ್ಟು ಅನ್ಲಿಮಿಟೆಡ್ ಇನ್ಕಮ್ ಅನ್ನು ಇದ್ರಲ್ಲಿ ಪಡಿಬಹುದು. ನಾನು ಜಾಸ್ತಿ ಕ್ಯಾಲ್ಕುಲೇಷನ್ ನಿಮ್ಗೆ ಹೇಳಲ್ಲ, ಒಂದು ಓವರ್ ವ್ಯೂ ತಗೊಳ್ಳಿ. ಮತ್ತೆ ನೀವು ಲರ್ನರ್ ಆದ ನಂತರ ನಿಮ್ಮ ಕೆಳಗಡೆ ಬರುವಂತ ಲರ್ನರ್ ಇಂದ ನಿಮಗೆ ಒಂದು ಲೆವೆಲ್ಗೆ ನಿಮ್ಗೆ ಬರ್ತಾ ಹೋಗುತ್ತೆ. ಅದೇ ತರ ಫ್ರೀ ಮೆಂಬರ್ಸ್ ಇಂದ ನಿಮಗೆ 1,250 ಬರ್ತಾ ಹೋಗುತ್ತೆ. 1ನೇ ಲೆವೆಲ್ ಅಲ್ಲಿ ಇಬ್ರು ಲರ್ನರ್ ಮಾಡಿದ್ರಿ ಅಂತ ಹೇಳಿದ್ರೆ 2ನೇ ಲೆವೆಲ್ ಅಲ್ಲಿ 125 ಬರುತ್ತೆ. 3ನೇ ಲರ್ನರ್ ಮಾಡಿದ್ರೆ ನಿಮ್ಮ ಟೀಮ್ ಅಲ್ಲಿ 125 ಬರ್ತಾ ಹೋಗುತ್ತೆ. ಅದೇ ತರ 10 ಲೆವೆಲ್ ಅಲ್ಲಿ 10 ಡೈರೆಕ್ಟ್ ಲರ್ನರ್ ನ ನೀವು ಕ್ರಿಯೇಟ್ ಮಾಡಿದ್ರೆ ನೀವು 10 ಲೆವೆಲ್ ಅಲ್ಲಿ ಯಾವ ಫ್ರೀ ಮೆಂಬರ್ಸ್ ಇದ್ರೆ ಅವರಿಂದ ನಿಮಗೆ ಫ್ರೀ FDA ಕಾಯಿನ್ಸ್ ಬರುತ್ತೆ. ಸ್ನೇಹಿತರೆ, ನಂಬಿ ಬಿಟ್ ಕಾಯಿನ್ ಅನ್ನ ಬೀಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಹಾಗಾದ್ರಿಂದ ನೀವು ಇದನ್ನು ತುಂಬಾ ಸೀರಿಯಸ್ ಆಗಿ ನೋಡ್ಬೇಕು. ಯಾಕೆಂದ್ರೆ ತುಂಬಾ ನೆಗೆಟಿವ್ ಗಳನ್ನ ನೀವು ನೋಡಿದಿರಿ, ತುಂಬಾ ನೆಗೆಟಿವ್ ಕಂಪನಿಗಳನ್ನ ನೋಡಿದಿರಿ. ಇದನ್ನ ದಯವಿಟ್ಟು ಪ್ರಾಮಾಣಿಕವಾಗಿ ಒಂದು ಪಾಸಿಟಿವ್ ಮೈಂಡ್ ಇಟ್ಕೊಂಡು ಚೆಕ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಲೈಫ್ ಚೇಂಜಿಂಗ್ ಬಿಸ್ನೆಸ್ ಅಂತ. ಸೊ ಮತ್ತೆ ನೀವು ಲರ್ನರ್ ಆಗಿ ನೀವು ಬೇರೊಬ್ಬ ಲರ್ನರ್ ಮಾಡಿದ್ರೆ ನಿಮ್ಮ ಡೈರೆಕ್ಟ್ ಲರ್ನರ್ ಆದ್ರೆ 20% ಕೊಡ್ತಾರೆ, ಅಂದ್ರೆ 1,000 ರೂಪಾಯಿ. 2ನೇ ಲೆವೆಲ್ ಆದ್ರೆ 8%, 3ನೇ ಲೆವೆಲ್ 4%, 2 2 2 1 1 1 4 4 ಅಂತ ನಿಮ್ಮ ಕಂಪನಿಗೆ ಕಳಿಸಿದಂತ ದುಡ್ಡಿನಲ್ಲೂ ಸಹ ನಿಮಗೆ ಪಾಲುದಾರಿಕೆ ಇದೆ. ಅದಕ್ಕೇನು ಕಂಡೀಷನ್ ಅಂದ್ರೆ ಒಂದೊಂದು ಲೆವೆಲ್ ಓಪನ್ ಆಗಿದೆ, ಒಬ್ಬೊಬ್ಬರನ್ನ ನೀವು ಲರ್ನರ್ ಮಾಡಬೇಕು. 1 ಲೆವೆಲ್ಗೆ ಒಬ್ಬ ಲರ್ನರು, 5 ಲೆವೆಲ್ಗೆ 5 ಲರ್ನರು, 10 ಲೆವೆಲ್ನ ಈ ಒಂದು ಲರ್ನರ್ ಕಮಿಷನ್ ನ ಪಡೆಯುವುದು. GST ಕಟ್ಟಾಗಿ ನಿಮ್ಮ ಅಕೌಂಟಿಗೆ ಬರುವಂತ ದುಡ್ಡು ಇದು ನಿಮಗೆ ಬ್ಯಾಂಕಿಗೆ ವಿಡ್ರಾ ಮಾಡುವಂತ ಹಣ. ಸೊ ಇಷ್ಟು ದೊಡ್ಡ ಅಮೌಂಟ್ ಅನ್ನು ಇಲ್ಲಿ ಗಳಿಸಬಹುದು. ಸೊ ಇದ್ರ ನಂತರ ತುಂಬಾ ಟೈಟಲ್ಸ್, ಬೆನಿಫಿಟ್ಸ್ ಎಲ್ಲ ಇದೆ. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ ಹೇಳಿದ್ರೆ CTO ಅಂತ, ಕಂಪನಿ ಟೆಕ್ನಿಕಲ್ ಆಫೀಸರ್ ಅಂತ, ಆ ಲೆವೆಲ್ ರೀಚ್ ಆದ್ರೆ ನಿಮಗೆ ಒಂದು 6 ಲೆವೆಲ್ ತನಕ ನಿಮಗೆ ಕಮಿಷನ್ ಗಳನ್ನ ಕೊಡ್ತಾರೆ. ಮತ್ತೆ ವಿಷನ್ ಬಿಲ್ಡರು, ರೈಸಿಂಗ್ ಸ್ಟಾರು, ವೆಲ್ತ್ ಎಕ್ಸ್ಪ್ಲೋರರ್ ಅಂತ ಟೈಟ್ಲ್ಗಳು, ಲೈಫ್ ಸ್ಟೈಲ್ ರಿವಾರ್ಡ್ಸ್ ಎಲ್ಲ ಇದೆ, ಅದನ್ನು ತೋರಿಸ್ತೀನಿ. ಇದ ನಂತರ ನೀವು ಫ್ಯೂಚರ್ ವಾಲೆಟ್ಗೆ ಬಂದಂತ ದುಡ್ಡನ್ನು ಸಹ ನೀವು ಒಂದು ಇನ್ಕಮ್ ಆಗಿ ಪಡಿಬಹುದು. ಸೊ ಇದ್ರ ನಂತರ ನೀವು ಡ್ರೀಮ್ ಮೊಬೈಲ್ ನ ಪಡಿಬಹುದು. ನಿಮ್ಮ ಕೆಳಗಡೆ 5, 25, 125 ಜನರದ್ದು ಲರ್ನರ್ ಟೀಮ್ ಬಂದ್ರೆ, ಅದೇ ತರ ಡ್ರೀಮ್ ಲ್ಯಾಪ್ಟಾಪ್ ಪಡಿಬಹುದು 4 ಲೆವೆಲ್ ಅಲ್ಲಿ 625, 125, 25, 5 ಬೈಕ್ ಪಡಿಬಹುದು. 5 ಲೆವೆಲ್ ಡೆವಲಪ್ ಆದ್ರೆ ಇಷ್ಟು ಜನ ಬಂದ್ರೆ. ಇದು ಪ್ರೆಸೆಂಟೇಷನ್ ತಗೊಳ್ಳಿ. ನೀವು ಫ್ರೀ ಅಕೌಂಟ್ ಕ್ರಿಯೇಟ್ ಮಾಡಿದವಾಗ ನೀವು ಲಾಗಿನ್ ಆಗ್ಬಿಟ್ಟು ಮೆನು ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರೆಸೆಂಟೇಷನ್ ಡೌನ್ಲೋಡ್ ಮಾಡ್ಬೋದು. ಯಾರನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ, ನಿಮಗೆ ಡೌನ್ಲೋಡ್ ಲಿಂಕ್ ಸಿಗುತ್ತೆ. ಸೊ ಡ್ರೀಮ್ ಕಾರು 10 ಲಕ್ಷ, ಇದಕ್ಕೆ ನೀವು 6 ಲೆವೆಲ್ ಅಲ್ಲಿ ಇಷ್ಟು ಜನ ತರಬೇಕು. ಡ್ರೀಮ್ ಹೌಸ್, ಇದಕ್ಕೆ ಇಷ್ಟು ದೊಡ್ಡ ಟೀಮ್. ಕಷ್ಟ ಇದೆ, ಆದ್ರೆ ಅಸಾಧ್ಯ ಏನಲ್ಲ. ಒಂದು ಟೈಮ್ ಕೊಟ್ಬಿಟ್ಟು ಈ 30-40 ವರ್ಷ ನಾವು ಜಾಬ್ ಅಲ್ಲಿ ಇರ್ತೀವಿ, ಇದಕ್ಕೊಂದು 5 ವರ್ಷ ಕೊಡುವಂತದ್ದು ದೊಡ್ಡ ವಿಷಯ ಅಲ್ಲ. ಈ ಒಂದು ದೃಷ್ಟಿಕೋನದಲ್ಲಿ ಬಂದ್ರೆ ಎನಿಥಿಂಗ್, ಯಾವುದು ಅಸಾಧ್ಯ ಇಲ್ಲ, ಎಲ್ಲದೂ ಸಾಧ್ಯ. ನಂತರ ನೀವು ಬಿಸ್ನೆಸ್ ಬಡ್ಡೀಸ್ ಅಲ್ಲಿ ರಿಯಲ್ ಎಸ್ಟೇಟ್ ನ ಪ್ರಮೋಟ್ ಮಾಡಬಹುದು, ಮೆಟ್ರಿಮೋನಿಯಲ್ ಪ್ರಮೋಟ್ ಮಾಡಬಹುದು. ಎಲ್ಲದಕ್ಕೂ ನಿಮಗೆ ನೀವು ತಂದಂತ ವ್ಯಕ್ತಿಗಳು ಏನಾದ್ರು ಸೇಲ್ಸ್ ಆಯ್ತು ಅಂದ್ರೆ 15% ಕಂಪನಿ ಕೊಡ್ತಾರೆ, ಅದರಿಂದನೂ ನೀವು ಅರ್ನ್ ಮಾಡಬಹುದು. ಇದು ಬಿಸ್ನೆಸ್ ಬಡ್ಡೀಸ್ದು. ಇದು ಎಷ್ಟು ದೊಡ್ಡ ಪಿಕ್ಚರ್ ಅಂದ್ರೆ ಮಹಾಭಾರತನ ಒಂದು ರಾತ್ರಿ ಹೇಳಲಿಕ್ಕೆ ಆಗಲ್ಲ, ಅದೇ ತರದ ಒಂದು ಚಿತ್ರಣ ಇದು. ಈ ಒಂದು CLBP, ಬಿಸ್ನೆಸ್ ಬಡ್ಡೀಸ್, FDA ಏನು ಸಮೂಹ ಸಂಸ್ಥೆಗಳಿದೆ, ಇದರ ಒಂದೇ ದಿವಸ ಅರ್ಥ ಮಾಡ್ಕೊಳ್ಳುವಂತ ವಿಷಯನೇ ಅಲ್ಲ. ಹಾಗಾಗಿ ನಿಮ್ಮನ್ನ ಜಾಸ್ತಿ ಹೊತ್ತು ನಾನು ನಿಮಗೆ ಸಮಯ ವೇಸ್ಟ್ ಮಾಡಲ್ಲ. ನೀವು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಇದರ ಒಂದು ಅದ್ಭುತ ಸಾಧ್ಯತೆಗಳು ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ನೀವು BPA ಅಲ್ಲಿ ಅರ್ನ್ ಮಾಡ್ತಾ ಹೋದ್ರೆ, BPA ಅಂದ್ರೆ ಡಿಸ್ಕೌಂಟ್ ಮತ್ತೆ ಇದೆಲ್ಲ ಸಿಗುವಂಥದ್ದು. 10,000 ರೂಪಾಯಿ ನೀವು 3 ತಿಂಗಳು BPA ಅಲ್ಲಿ ಆದ್ರೆ ನಿಮ್ ದೊಡ್ಡ ಟೀಮ್ ಆಗಿದೆ ಅಂತ ಅರ್ಥ. ದೊಡ್ಡ ಟೀಮ್ ಆಗಿದೆ ಅಂತ. ಆ ಕಂಪನಿ 5 ಲಕ್ಷ ತನಕ ಲೋನ್ ಕೊಡುವಂತ ಫೆಸಿಲಿಟಿ ಮಾಡಿದೆ. ಯಾವ್ದಕ್ಕೆ? ಎಜುಕೇಶನ್ ಲೋನ್ ಇರ್ಬೋದು, ವೆಕೇಶನ್ ಲೋನ್ ಇರ್ಬೋದು, ಹೋಮ್ ರಿನೋವೇಷನ್, ಮ್ಯಾರೇಜ್, ಎಮರ್ಜೆನ್ಸಿ, ಹೆಲ್ತ್, ಯಾವ್ದಕ್ಕೆ ಬೇಕಾದ್ರೂ ತಗೋಬಹುದು. ನಿಮ್ಮ ಲೈಫ್ ಅನ್ನ ಸೆಟಲ್ ಮಾಡುವಂತ ಕೆರಿಯರ್ ಆಪರ್ಚುನಿಟಿ ಇದು ಅಂತ ತಿಳ್ಕೊಬಹುದು. ಸೊ ನೀವು ಬಂದ 72 ಗಂಟೆಯಲ್ಲಿ ನೀವು 5 ಡ್ರೀಮರ್ನ ತಂದ್ರೆ, ನೀವು ಡ್ರೀಮರ್ ಆಗಿ ಆದ 72 ಗಂಟೆಯಲ್ಲಿ ನೀವು 5 ಡ್ರೀಮರ್ ತಂದ್ರೆ ನಿಮಗೆ ಎಕ್ಸ್ಟ್ರಾ 2,000 ರೂಪಾಯಿ ಕೊಡ್ತಾರೆ. 10 ಡ್ರೀಮರ್ ತಂದ್ರೆ 1,200, 2,500 ಮೇಲೆ 1,250. ಆ ತರ ನಿಮಗೆ 25 ಲರ್ನರ್ ತನ್ಕೊಂಡು ನಿಮಗೆ ಫಾಸ್ಟ್ ಪ್ರಮೋಷನ್ ಮಾಡಿ ನೀವು ತಂದ್ರೆ ನಿಮಗೆ ಈ ಒಂದು ಅಮೌಂಟ್ಗಳು ಸಿಗುತ್ತೆ.
ಜೊತೆಗೆ ನಮ್ಮದೇ ಆದಂತ ಝೂಮ್ ತರದ ಒಂದು ವೆಬಿನಾರ್ ಫೆಸಿಲಿಟಿ ತರ್ತಾ ಇದ್ದಾರೆ. ಹಾಗೆ ಟ್ಯಾಕ್ಸಿ ಸರ್ವಿಸಸ್, ಊಬರ್, ಓಲಾ ತರ ಸರ್ವಿಸ್ ತರ್ತಾ ಇದ್ದಾರೆ. ಇದನ್ನೆಲ್ಲದನ್ನು ನೀವು ಆಸ್ ಎ ಪ್ರಮೋಟರ್, ಇದಕ್ಕೆ ನಮ್ಮ ಕಂಪನಿಯ ಟೈಟ್ ಕೊಡೋದು ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಅಂತ. ಸೊ ಈ ಲೆವೆಲ್ ಅಲ್ಲಿ ರೀಚ್ ಆಗ್ಬಿಟ್ಟು ನೀವು ಇದೆಲ್ಲದನ್ನು ಪ್ರಮೋಟ್ ಮಾಡಬಹುದು. ಇದನ್ನ ದೊಡ್ಡ ರೀತಿಯಲ್ಲಿ ನೀವು ಆದಾಯನ ಗಳಿಸ್ಬೋದು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಎಲ್ಲದೂ ನಿಮಗೆ TDS ಡಿಡಕ್ಟ್ ಆಗಿಬರುತ್ತೆ. ಕಾಯಿನ್ ಸಹ ಕ್ರಿಪ್ಟೋ ಅಲ್ಲ, ಇದು ಮರ್ಚೆಂಟ್ ಕಾಯಿನ್. ಹಾಗಾಗಿ ಲೀಗಲಿ ನಮ್ಮ ಇಂಡಿಯಾದ ಗೌರ್ಮೆಂಟ್ ಎಲ್ಲಾ ಕಾನೂನುಗಳನ್ನ ಫಾಲೋ ಮಾಡ್ತಾ ಇದೆ ನಮ್ಮ ಕಂಪನಿ. ಸೊ ಸ್ನೇಹಿತರೆ, ಇದು ನನ್ನ ಒಂದು ಚಿಕ್ಕ ಪ್ರೆಸೆಂಟೇಷನ್. ಇದು ಒಂದು ನಾನು ಯಾವಾಗಲೇ ಹೇಳಿದಾಗೆ ಬರ್ಡ್ಸ್ ಐ ವ್ಯೂ, ಹಕ್ಕಿ ಮೇಲ್ಗಡೆಯಿಂದ ನೋಡ್ತಲ್ಲ ಆ ತರ ಒಂದು ಐ ವ್ಯೂ ಕೊಟ್ಟಿದ್ದೀನಿ. ಇದರ ಬಗ್ಗೆ ನಿಜವಾಗ್ಲೂ ನೀವು ತಿಳ್ಕೊಬೇಕು ಅಂತಿದ್ರೆ, ಯಾಕೆಂದ್ರೆ ಇಂಥ ಅವಕಾಶ ಲೈಫಲ್ಲಿ ಸಿಗಲ್ಲ. ನಾನು ತುಂಬಾ ವರ್ಷ ನಾನು ಇದನ್ನ ಮಾಡಿರೋದ್ರಿಂದ ನನ್ನ ಒಂದು ವ್ಯೂ ಪಾಯಿಂಟ್ ಇಂದ ಹೇಳ್ತಿದ್ದೀನಿ. ಇಂಥ ಒಂದು ಅವಕಾಶ ನನಗೆ ಗೊತ್ತಿದ್ದಾಗ ಯಾವುದಿಲ್ಲ. ಇಷ್ಟು ಅದು ಈಗ ಗ್ಲೋಬಲ್ ಆಯ್ತು. 1ನೇ ತಾರೀಕಿನ ನೀವು ಗ್ಲೋಬಲ್ ಸ್ಪಾನ್ಸರ್ ಮಾಡ್ಬೋದು. ಎಲ್ಲದನ್ನು ತಿಳ್ಕೊಂಡು ಒಂದು ಕೈ ಜೋಡಿಸಿ ಇದರಲ್ಲಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿಯ ಲೈಫನ್ನು ಚೇಂಜ್ ಮಾಡ್ಬೋದು, ನಿಮ್ಮ ಸುತ್ತಮುತ್ತಲಿನ ಲೈಫ್ ಚೇಂಜ್ ಮಾಡ್ಬೋದು. ದೊಡ್ಡ ರಿಸ್ಕ್ ಇಲ್ಲ, ದೊಡ್ಡ ಅಮೌಂಟ್ ಯಾರು ಇನ್ವೆಸ್ಟ್ ಮಾಡೋಂಗೂ ಇಲ್ಲ. ಹಾಗಾಗಿ ದಯವಿಟ್ಟು ಇದ್ರಲ್ಲಿ ಕೈ ಜೋಡಿಸಿ ಅಂತ ಹೇಳ್ತೀನಿ.